ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಇನ್ನಿತರ ವಸತಿ ಶಾಲೆಗಳ ಒಂದು ಥರ್ಡ್ ರೌಂಡ್ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಕೆಇ ವತಿಯಿಂದ. ಸೊ ಈ ಒಂದು ಥರ್ಡ್ ರೌಂಡ್ ಆಯ್ಕೆ ಪಟ್ಟಿಯನ್ನು ಯಾವ ರೀತಿ ಮೊಬೈಲ್ ಮೂಲಕವೇ ಚೆಕ್ ಮಾಡೋ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಕೂಡ ಏನಾದರೂ ಈ ಒಂದು ಕ್ರೈಸ್ ವೆಬ್ಸೈಟ್ನಲ್ಲಿ ಥರ್ಡ್ ರೌಂಡ್ ಚೆಕ್ ಮಾಡ್ಕೊಳ್ಳೋದಕ್ಕೆ ವೇಟ್ ಮಾಡ್ತಾ ಇದ್ದರೆ ನಿಮಗೆ ಈ ಒಂದು ವಿಡಿಯೋ ಉಪಯುಕ್ತ ಆಗುತ್ತೆ. ಯಾವ ರೀತಿ ಒಂದು ಥರ್ಡ್ ಲಿಸ್ಟನ್ನು ಚೆಕ್ ಮಾಡೋ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಥರ್ಡ್ ರೌಂಡನ್ನು ಸೆಲೆಕ್ಷನ್ ಲಿಸ್ಟನ್ನು ಚೆಕ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ KE ಅಂತ ಸರ್ಚ್ ಮಾಡಿ. CET ಆನ್ಲೈನ್ karnataka.gov.in ಅಂತ ಬರುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನಿಮಗೆ ರೈಟ್ ಸೈಡಲ್ಲಿ 3 ಗೆರೆ ಕಾಣ್ತಾ ಇದೆ ನೋಡಿ ಮೇಲ್ಗಡೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಹೋಮ್ ಪೇಜ್ ಬರುತ್ತೆ. ರೈಟ್ ಸೈಡಲ್ಲಿ ಹೋಮ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ನಮಗೆ ಮತ್ತೆ ತಿರ್ಗಾ ನೀವು ಇಲ್ಲಿ 3 ಗೆರೆ ಕಾಣ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಪ್ರವೇಶ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಪ್ರವೇಶ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಕ್ರೈಸ್ ಅಂತ ಒಂದು ಇದೆ ನೋಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇತ್ತೀಚಿನ ಒಂದು ಪ್ರಕಟಣೆ ಎಲ್ಲ ಇಲ್ಲಿ ಬಂದಿರುತ್ತೆ ನೋಡಿ. 2026-27ನೇ ಸಾಲಿನ 3ನೇ ಸುತ್ತಿನ ಹಂಚಿಕೆ ಪಟ್ಟಿ ಜಿಲ್ಲಾವಾರು ಅಂತ ಕೊಟ್ಟಿದ್ದಾರೆ. 24ನೇ ತಾರೀಕು ಇದು ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿ 2 ದಿನ ಆಯಿತು. ಸೊ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಡಿಸ್ಟಿಕ್ ವೈಸ್ ಲಿಸ್ಟನ್ನು ತೋರಿಸುತ್ತೆ ನೋಡಿ. ನಿಮ್ದು ಯಾವ ಡಿಸ್ಟಿಕ್ ಇದೆ ಆ ಒಂದು ಡಿಸ್ಟಿಕನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮದು ಯಾದಗಿರಿ ಜಿಲ್ಲೆ ಇದೆ. ಯಾದಗಿರಿ ಜಿಲ್ಲೆಯನ್ನು ಆಯ್ಕೆಯನ್ನು ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಿಮಗೆ ರಿಸಲ್ಟ್ ಓಪನ್ ಆಗುತ್ತೆ. ಇಲ್ಲೆಲ್ಲ ವಿದ್ಯಾರ್ಥಿ ಹೆಸರು, ರ್ಯಾಂಕಿಂಗ್ ನಂಬರು. ಇದರಲ್ಲೇನು ಒಂದು ಗೊಂದಲ ಇದೆಯಪ್ಪ ಅಂದರೆ ವಿದ್ಯಾರ್ಥಿಯ ಒಂದು SATS ನಂಬರ್ ಇಲ್ಲಿ ಕೊಟ್ಟಿಲ್ಲ. ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಈ ಒಂದು SATS ನಂಬರನ್ನು ಇಲ್ಲಿ ಕೊಟ್ಟಿರ್ತಾರೆ ಎಲ್ಲ ವಿದ್ಯಾರ್ಥಿಗಳದ್ದು. ಅಂದರೆ ನಿಮಗೆ ಈ ಒಂದು ವಿದ್ಯಾರ್ಥಿ ಹೆಸರು SATS ನಂಬರ್ ನೀವು ಚೆಕ್ ಮಾಡಿಕೊಂಡಾಗ ನಿಮ್ಮ ಒಂದು ಮಗು ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ SATS ನಂಬರ್ ಕೊಟ್ಟಿಲ್ಲ ಮತ್ತು ಇಲ್ಲಿ ಕ್ಯಾಟಗರಿ ಅಲಾಟ್ಮೆಂಟ್ ಕೂಡ ಕೊಟ್ಟಿಲ್ಲ. ಯಾವೊಂದು ವಿದ್ಯಾರ್ಥಿ ಯಾವ ಕ್ಯಾಟಗರಿ ಬರುತ್ತೆ ಅಂತ ಇಲ್ಲಿ ನಿಮಗೆ ಗೊತ್ತಿಲ್ಲ. ಸೊ ಹೆಸರು ಮಾತ್ರನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಹೆಸರಿನಲ್ಲಿ ಯಾವೊಂದು ವಿದ್ಯಾರ್ಥಿ ಅಂತ ನಿಮ್ಮದೇ ಅಂತ ಗೊತ್ತಾಗೋದಿಲ್ಲ. ಸೊ ಕನ್ಫ್ಯೂಸ್ ಇದೆ, ತುಂಬಾ ಕನ್ಫ್ಯೂಸ್ ಮಾಡಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ SATS ನಂಬರ್ ಕೊಡಬೇಕಾಗಿತ್ತು. ಓನ್ಲಿ CET ರ್ಯಾಂಕಿಂಗ್ ಕೊಟ್ಟಿದ್ದಾರೆ. CET ರ್ಯಾಂಕಿಂಗ್ ನೀವು ಯಾವ ಥರ ನೋಡ್ಕೋದಪ್ಪ ಅಂದರೆ ಫಸ್ಟ್ ಲಿಸ್ಟ್ ಬಿಡೋದಕ್ಕಿಂತ ಮುಂಚಿತವಾಗಿ ಒಂದು ಲಿಸ್ಟನ್ನು ಬಿಟ್ಟಿದ್ದು, ರ್ಯಾಂಕಿಂಗ್ ಲಿಸ್ಟನ್ನು ಬಿಟ್ಟಿರ್ತಾರೆ. ಆ ಒಂದು ಲಿಸ್ಟನ್ನು ನಾವು ನೋಡ್ಕೋಬೇಕಾಗುತ್ತೆ. ಆ ಒಂದು ರ್ಯಾಂಕಿಂಗ್ ಲಿಸ್ಟ್ ನೋಡಿಕೊಂಡು ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಈ ಒಂದು ರ್ಯಾಂಕಿಂಗ್ ಲಿಸ್ಟ್ ನೋಡ್ಕೊಂಡಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಂದು ವಿದ್ಯಾರ್ಥಿದು ಲಿಸ್ಟ್ ಇದು ನೇಮ್ ಅಂತ ನಿಮಗೆ ಕನ್ಫರ್ಮ್ ಆಗುತ್ತೆ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ವಿದ್ಯಾರ್ಥಿದ ಒಂದು ಥರ್ಡ್ ರೌಂಡು ಲಿಸ್ಟ್ನ ಸೆಲೆಕ್ಷನ್ ಮಾಡೋದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದು ರಿಲೇಟೆಡಾಗಿ ಏನಾದರೂ ಮಾಹಿತಿ ಬೇಕು, ಈ ಒಂದು ಕ್ರೈಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ. ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನಮಗೆ ಕಮೆಂಟ್ ಮಾಡಿದರೆ ಅದಕ್ಕೆ ಸೊಲ್ಯೂಷನ್ ನಾವು ತಿಳಿಸ್ಕೊಡ್ತೀವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.